ಭಾಗದ 7 ಹಳ್ಳಿ ಇನ್ನು ನಮ್ಮ ರೈತರು ಇದ್ದಾರೆ. 7 ಹಳ್ಳಿಯ ಏನು ಭೂಮಿ ಕಳ್ಕೊಂಡಿದ್ದಾರೆ. ಅವರು ಧೈರ್ಯಶಾಲಿಗಳೇ ಅಂತ ನಾನು ಕೇಳ್ತೇನೆ. ಯಾಕಂದರೆ ಆ ಧೈರ್ಯ ಇಲ್ಲ ಅಂತಿದ್ರೆ ಇಷ್ಟು ವರ್ಷ ಕುಂದಿರ್ತಿರ್ಲಿಲ್ಲ. ಹಠಮಾರಿಗಳು ಎಲ್ಲಿಯಾದರೂ ಆ ಹುಡುಕಿ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಹಠಮಾರಿಗಳು ಸಿಗಬೇಕು ಅಂತಂದರೆ ನಮ್ಮ ಕುಡ್ತಿ ಭಾಗದ ರೈತರು. ಯಾಕಂದರೆ ಏನೇ ಆಗಲಿ ನೋಡ್ಕೊಂಬಿಡೋಣ ಅನ್ನೋದೊಂದು ಛಲ ಕೊಟ್ಟು ಕುಂತಿದ್ದಾರೆ. ಬಟ್ ಇದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಈ ಪ್ರತಿಫಲ ಸಿಗಬೇಕು ಅಂತಂದರೆ ನಾವು ಏನಂತಾರಲ್ಲ, ಬೆಣ್ಣೆ ತೆಗಿಬೇಕು ಅಂದರೆ ಸೀದಾ ಬಳ್ಳಿಯಿಂದ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಸೊಟ್ಟ ಮಾಡಬೇಕಂತೆ. ಬೆಣ್ಣೆ ಐತೆ, ಬಟ್ ತೆಗಿಬೇಕಂದ್ರೆ ಸೊಟ್ಟ ಮಾಡಬೇಕು. ಬಟ್ ಈ ಹೋರಾಟಗಳನ್ನು ಈಗೇನು ಮಾಡ್ತಾ ಇದ್ರಲ್ಲ, ನೀವು ಇನ್ನೂ ಎಷ್ಟು ವರ್ಷ ಹಿಂಗೆ ಕೂತ್ರೇನೋ ರಾಜಕಾರಣಿಗಳು ನೋಡ್ತಾರೆ, ಸುಮ್ಮನೆ ಆರಾಮ್ ತಿಂದು ಉಂಡು ಆರಾಮಾಗಿರ್ತಾರೆ. ಬಟ್ ನಾವು ಇನ್ನೂ ಹೆಚ್ಚು ದಿನ ನಾವು ಕೂತ್ರೆ ಅರ್ಥ ಇರಲ್ಲ. ಇದಕ್ಕೆ ಆದಂಥ ವ್ಯವಸ್ಥೆ ನಿಮ್ಮ ಒಂದು ಮುಂದಾಳತ್ವದಲ್ಲೇ ಈಗ ಇಷ್ಟು ವರ್ಷ ನೀವೇನು ಕುಂತಿರಲ್ಲ, ಬಸವರಾಜಣ್ಣ ಆಗಿರ್ಬೋದು, ಇನ್ನೂ ಕೆಲವರು ನಾನು ಹೆಸರು ಬರ್ತಾ ಇಲ್ಲ, ಆ ಮುಖಂಡರು ನೇತೃತ್ವದಲ್ಲೇ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಇದಕ್ಕೆ ಆದಂಥ ಒಂದು ವ್ಯವಸ್ಥೆ ನಾನು ಏನು ಮಾಡೀನಂದರೆ, ದಿಲ್ಲಿಯಿಂದ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ರಾಷ್ಟ್ರ ಅಧ್ಯಕ್ಷ ಆದಂಥ ಜಗದೀಶ್ ಸಿಂಗ್ ದಲ್ಯವಾಲಾ ಮತ್ತು ರಾಕೇಶ್ ಟಿಕಾಯತ್ ಅವರು ಇವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಆಮೇಲೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮೋತಿರಾಮ್ ಚೌಹಾಣ್ ಅವ್ರಿಗೂ ನಾನು ಮಾತಾಡಿದ್ದೀನಿ. ಈ ಒಂದು ನಮ್ಮ ರೈತರಿಗೆ, ಅನ್ಯಾಯ ಆದ ರೈತರಿಗೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತೇಳಿ ಅವರೆಲ್ಲ ಒಪ್ಕೊಂಡಿದ್ದಾರೆ. ನಿಮ್ಮ ಅನುಮತಿ ನೀವೇನ ಕರೆಸು ಅಂತಂದರೆ ಕರೆಸೋ ಜವಾಬ್ದಾರಿ ನಂದು. ಏನ್ರಿ, ಅವರು ಹೋರಾಟಗಳು ನೀವು ನೋಡಿರ್ಬೋದು. ದಿಲ್ಲಿ ಒಳಗೆ ಏನ್ರಿ 700 ದಿನ 800 ದಿನ ಕುಂತಿದ್ದಾರೆ, ಏನ್ರಿ 1000 ದಿನ ಕುಂತಿದ್ದಾರೆ ಅವ್ರು ಹೋರಾಟ ಮಾಡೋಕ್ಕೆ. ಅವರೇ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಬಂದ್ರೇ ಇವರು ಚಳಿ ಬಿಡ್ಸಕ್ಕಂತ ಸಾಧ್ಯ. ನಾವು ಇಲ್ಲಾಂದ್ರೆ ಅವ್ರು ಬೆಚ್ಚಗಾಗಿ ಮನೆ ಮಕ್ಕಂಡಿರ್ತಾರ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಾನಿವತ್ತು ಕುಡ್ತಿಗೆ ಬಂದಿರೋದು ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ಹೆಸರು ಮಾಡೋಕ್ಕಲ್ಲ. ಇಲ್ಲಿ ನಮ್ಮ ರೈತರಿಗೆ ಏನು ಅನ್ಯಾಯ ಆಗಿದೆಯಲ್ಲ, ಅದ್ರ ಸಲುವಾಗಿ ನಾನು ಬಂದಿದ್ದೀನಿ. ಒಂದು ವೇಳೆ ನ್ಯಾಯ ಕೊಡಕ ಆಗಲಿಲ್ಲ ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ನೀವು ಹೋಗ್ಬೋದು. ಇಲ್ಲಿಗೆ 1171 ದಿನ ಆಯಿತು ನಮ್ಮ ರೈತರು ಇಲ್ಲಿ ಧರಣಿ ಮಾಡಕ. ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಕಂಡ್ರು ಕೂಡ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ರಿ ನೀವು. ಇದೇ ರೋಡಿಗೆ ಅಡ್ಡಾಡ್ತೀರಿ ನೀವು. ಜಮೀರಣ್ಣವ್ರಾಗಲಿ, ತುಕಾರಾಮ್ ಸಾರ್ ಆಗಲಿ, ನಮ್ಮ ಅಂಪುಣಕ್ಕ ಆಗಲಿ, ಎಲ್ಲ ಗೊತ್ತಿದ್ದು ಕೂಡ ನೀವು ಕಣ್ಣು ಮುಚ್ಕೊಂಡು ಕೂತೀರ ಅಂತಂದರೆ ಮುಂದೆ ಬರೋಂಥ ದಿನಮಾನಗಳಲ್ಲಿ ಇವರೇ ನಿಮ್ಮನ್ನು MLA ಮಾಡಿದ್ದು, ಇವರೇ ನಿಮ್ಮನ್ನು ಮಾಜಿ ಮಾಡ್ತಾರ. ಇದಂತೂ ಸತ್ಯ. ಆ ಮಟ್ಟಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮೇಲೆ ಒಂದು ಅಭಿಮಾನ ಐತೆ. ಆ ಅಭಿಮಾನ ಇರೋದ್ರಿಂದನೇ ನಾವು ನಿಮ್ಮನ್ನು ಗೆಲ್ಸಿದ್ದು. ತುಕಾರಾಮ್ ಸಾಹೇಬ್ರೆ, ನಿಮ್ಮ ಮೇಲೆ ಭರವಸೆ ಇರೋದ್ರಿಂದನೇ ಅನ್ಪುಣಕ್ಕ ನಾವು ಕೂಡ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಗೆಲ್ಸಿದ್ದು. ನಿಮ್ಮ ಮೇಲೆ ಒಂದು ಅಭಿಮಾನ ಏನೋ ಇಲ್ಲ ಅಂತಿದ್ರೆ ನಾವು ಶ್ರೀರಾಮುಲು ಸಾರ್ ಗೆಲ್ಸಿದ್ವಿ, ಅಲ್ಲಿ ಬಂಗಾರ ಹನುಮಂತವ್ರನ್ನ ಗೆಲ್ಸಿದ್ವಿ. ನಾವು ಕೂಡ ನಿಮ್ಮ ಚುನಾವಣೆಯಲ್ಲಿ ಜೊತೆಗಿದ್ದು ಶ್ರಮ ಪಟ್ಟಿವಿ. ನಿಮ್ಮ ಗೆಲುವಿನಲ್ಲಿ ಕೂಡ ನಮ್ಮ ಶ್ರಮ ಇದೆ ಅಂತ ಇಷ್ಟಪಡ್ತೀನಿ ತುಕಾರಾಮ್ ಸಾರ್ ಮತ್ತು ನಮ್ಮ ಅಂಪಣ್ಣಕ್ಕ ಅವರಿಗೆ. ಇನ್ನು ಎಷ್ಟು ವರ್ಷ ಅಂತೇಳಿ ನಮ್ಮ ರೈತರು ಇಲ್ಲಿ ಕೂಡಿಸ್ತೀರಿ. ನೀವು ಆದಷ್ಟು ಬೇಗ ಇದಕ್ಕೆ ಆದಂಥ ಒಂದು ವ್ಯವಸ್ಥೆ ಮಾಡಿ. ಏನು ನಮ್ಮ ಭೂಮಿ ಕಳ್ಕೊಂಡಿದ್ದಾರೆ ನಮ್ಮ ರೈತರು, ಏನು ಅವ್ರಿಗೆ ಏನು ಬರಬೇಕು ದುಡ್ಡು ಬರೋಂಥ ವ್ಯವಸ್ಥೆ ಮಾಡಿರಿ. ಇಲ್ಲ ಅಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಬರೀ ಇಷ್ಟು ದಿವಸ ಹೇಳ್ಕೊಂತ ಬಂದಾರ. ಇಲ್ಲ, ಇನ್ನು ಮುಂದೆ ಈಗ ಹೇಳಲ್ಲ. ನಾವು ಆಲ್ರೆಡಿ ದಿಲ್ಲಿವರೆಗೂ ನಮ್ಮ ಒಂದು ಕೈ ಇದೆ ಏನ್ರಿ, ಅಲ್ಲಿಯವ್ರಿಗೆ ಕೂಡ ನಾವು ಕರೆಸಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಇರೋಂಥ ಮತ್ತು MP ಅವರಿಗೂ ಆಮೇಲೆ ಶಾಸಕರಿಗೂ ಅವ್ರಿಗೂ ದಯವಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಆದಷ್ಟು ಬೇಗ ನಮ್ಮ ರೈತರಿಗೆ ನ್ಯಾಯ ಕೊಡ್ಸಂತ ಕೆಲಸ ಮಾಡಬೇಕು. ಇಲ್ಲಿವರೆಗೂ 1171 ದಿನ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಏನು ಚಳಿ, ಬಿಸಿಲು, ಗಾಳಿ ಅಮ್ಲಾರ್ದ ಇಲ್ಲಿವರೆಗೂ 16 ಜನ ತೀರ್ಕೊಂಡಿದ್ದಾರೆ. ಇನ್ನೂ 16 ಅಲ್ಲ, ಇನ್ನೂ 16 32 ಸತ್ರು ಕೂಡ ನಮ್ಮ ಈ ಧರಣಿ ಅಂತ ಬಿಡೋದಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಹಠಮಾರಿಗಳು, ನಾವು
ಏನು ನಾವು ಯಾರ್ದು ತಿನ್ನಕ್ ಹೋಗೋದಿಲ್ಲ ಏನ್ರಿ. ನಾವು ಯಾರು ನಮ್ದೇ ತಿಂದು ನೀವು ಬದುಕ್ತಾ ಇದ್ರಿ ಹೊರತು ನಿಮ್ದಂತೂ ನಾವು ತಿನ್ನೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ವಿಧಾನಸೌಧದಾಗ ನೀವು ಕುಂತಿರ್ಬೋದು, ನೀವು ವಿಧಾನಸೌಧದಾಗ ನೀವು ಅಕ್ಕಿ ಬ್ಯಾಳೆ ಬೆಳೆಯಲ್ಲ, ನಾವು ಬೆಳೆದಿರೋದನ್ನ ನೀವು ತಿನ್ನಕ್ ಕುಂತೀರಿ. ವಿಧಾನಸೌಧದಾಗ ನೀವು ಕುಂತಿರಲ್ಲ, ಯಾರಾದ್ರೂ ಅಕ್ಕಿ ಬ್ಯಾಳೆ ಬೆಳಿತೀರಾ, ಜೋಳ ಬೆಳಿತೀರಾ? ಏನು ಬೆಳೆಯಲ್ಲ. ಅದು ನಾವು ಬೆಳಿತೀವಿ. ನಾವೇನಾದ್ರೂ ಒಂದ್ ವಾರ ನಾವೇನಾದ್ರೂ ಮೆಣಸಿನಕಾಯಿ ಉಳ್ಳಾಗಡ್ಡಿ ಏನಾದ್ರೂ ಬಂದ್ ಮಾಡಿಬಿಟ್ರಿ ನಿಮ್ ಮನೆ ಚಿತ್ರಾನ್ನ ಸದ್ಯಕ್ಕೆ ಆಗೋದಿಲ್ಲ. ರಾಜಕಾರಣಿಗಳಿಗೆ ಹೇಳಕ್ ಬಯಸ್ತಿದ್ದೀನಿ, ದಯವಿಟ್ಟು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದು ಸಾಕು, ಇನ್ನು ಮುಂದೆ ಸಹಿಸ್ಕೊಳಕ್ ಆಗಲ್ಲ. ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ನಿಮ್ ಸರ್ಕಾರಕ್ಕೆ ಚಾಟಿ ಬೀಸಂತ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದ್ರಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್.